ಅದೇನದು ನೆಗೆಟಿವ್ ಆಲೋಚನೆ, ಅದೇನದು ಪಾಸಿಟಿವ್ ಆಲೋಚನೆ? ನೆಗೆಟಿವ್ ಆಲೋಚನೆ ಒಬ್ಬೊಬ್ಬರಿಗೆ ಒಂದೊಂಥರ ಬರುತ್ತೆ. ಈ ಜೀವನ ಸಾಕು, ಓಡೋಡು, ವಿಷಯ ತಗೊಂಡು ಅವ್ರು ಹೇಳೋ ಮಾತು ಅವ್ರು ಕೊಟ್ಟಿದ್ದು ಹೋಗ್ಬೇಡ, ನೀ ಏನೇ ಅದು ಸರಿಯಾಗುದಿಲ್ಲ, ಅಲ್ಪಾಯಿಸು, ಬೇಗ ಹೋಗ್ತೀಯ, ಚೈತನ್ಯ ಕುಗ್ಗೋಗಿದೆ, ನಿನ್ ಕೈಯಲ್ಲಿ ಎದ್ದೇಳಕ್ ಆಗಲ್ಲ, ನಿಂದು ಮುಗಿದ ಕತೆ ಒಳಗಿಂದ ಬರ್ತಾ ಇರುತ್ತೆ. ನೀವೇನು ಆಲೋಚನೆ ಮಾಡೋದಿಲ್ಲ, ತಾನಾಗೆ ಒಳಗಿಂದ ಬರ್ತಾ ಇರ್ತದೆ. ನೀವು ಕಾನ್ಶಿಯಸ್ ಲೆವೆಲ್ ನಲ್ಲಿ ಆಲೋಚನೆ ಬರೋದು ಬಲಭಾಗದ ಮಿದುಳಲ್ಲಿ, ಮಾತು ವಿಚಾರಗಳು ನಡೆಯೋದು ಎಡಭಾಗದ ಮಿದುಳಲ್ಲಿ. ಎಡಭಾಗದ ಮಿದುಳಲ್ಲಿ ಬಲಭಾಗದ ಮಿದುಳಲ್ಲಿ ಬರುವ ಆಲೋಚನೆಗಳನ್ನು ನಿಲ್ಲಿಸೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ. ನಾನು ಹಾಗಲ್ಲ, ನಾನು ಹೀಗೆ, ನೀ ಹೀಗಿಲ್ಲ, ನಾನು ಹಾಗೆ, ನಂಗೆ ಅದ್ರ ಬಗ್ಗೆ ವಿಚಾರವಿಲ್ಲ, ಏನೇನೋ ಹೇಳ್ಕೊತೀರಾ. ಕೇಳಲ್ಲ. ನನ್ನ ಇಷ್ಟಕ್ಕೆ ತಾನು ಆಲೋಚನೆನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸಕಾರಾತ್ಮಕ ಆಲೋಚನೆ, ಅಲ್ಲಿ ಕಾಂಟಂಪ್ಲೇಷನ್ ಅಂತ ಹೇಳ್ತೀವಿ. ಅಲ್ಲಿ ಸರಿ ತಪ್ಪು ಯಾವುದು ಅಂತ ಕಂಡುಹಿಡಿಯಕ್ಕೆ ಎರಡು ಆಲೋಚನೆ ಬರುತ್ತೆ. ಡಿಸಿಷನ್ ತಗೊಳಕ್ಕಾಗತ್ತೆ, ಆರೋಗ್ಯವಾಗಿರೋದಿಲ್ಲ, ತಪ್ಪು ತರಿ ಕಂಡುಹಿಡಿಯಕ್ಕಾಗತ್ತೆ. ಇಲ್ಲಿ ಖಿನ್ನತೆ ಬಂದವರಿಗೆ ತಪ್ಪು ಭೂತಾಕಾರವಾಗಿ ಕಾಣುತ್ತೆ ಹೊರತು ತಪ್ಪಿಂದ ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಾಗಲ್ಲ. ಅದು ವ್ಯತ್ಯಾಸ ಆರೋಗ್ಯವಂತರಿಗೂ ಖಿನ್ನತೆ ಬಂದವರಿಗೆ ಒಂದು ಸತಿ ತಪ್ಪ ಆಲೋಚನೆ ಬಂದ್ಬಿಡ್ತು ಅಂತಂದ್ರೆ ಅದು ಬಾಲ ಹಿಡ್ಕೊಂಡು ಆಕಾಶ ತರ ದೊಡ್ಡದಾಗಿ ವಿಶ್ವರೂಪ ತೆಗೆಯುತ್ತೆ ಹೊರತು ಅದನ್ನ ಕಡಿಮೆ ಮಾಡ್ಸಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ನಕಾರಾತ್ಮಕ ಆಲೋಚನೆಗಳು ಏನ್ ಮಾಡುತ್ತೆ ಅಂತಂದ್ರೆ, ನೀವು ಏನು ಎನರ್ಜಿ ತಗೊಂಡಿರ್ತೀರಿ ಆ ಎನರ್ಜಿನ ಕನ್ಸ್ಯೂಮ್ ಮಾಡಿಕೊಂಡು 70% ಪ್ಲಸ್ ದೇಹಕ್ಕೆ ಕೊಡ್ಬೇಕಾಗಿರೋ 30%, ಅದಕ್ಕೆ ಸಾಲದಿಲ್ವಲ್ಲ, ಆ 30 ಪ್ಲಸ್ 70 100% ಅನ್ನ ತಗೊಳತ್ತೆ. ಅದಕ್ಕೆ ಬೇಕಾಗಿರೋದು 300%. ನೀವು ಕೊಟ್ಟಿರೋದು 100%. ದೇಹಕ್ಕೆ ಎನರ್ಜಿ ಇಲ್ಲ ಈಗ. ಯಾಕೆ? ದೇಹಕ್ಕೆ ಕೊಟ್ಟಿರೋ 30% ಅನ್ನು ತಗೊಂಡು ಬ್ಯಾಲೆನ್ಸ್ 200 ಪವರ್ ಶಾರ್ಟೇಜ್ ಯಾರು ಕೊಡೋರು? ಸೂಪರ್ ಬಜಾರ್ ಸಿಗತ್ತೆ ಎನರ್ಜಿ, ಅಥವಾ ಟ್ಯಾಬ್ಲೆಟ್ ಹಾಕೊಂಡ್ರು ಸಿಗತ್ತೆ? ಇಲ್ಲ. ಅದಕ್ಕೆ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಖಿನ್ನತೆ ಬಂದವರು ಯಾತಕ್ಕೆ ಮಲಗ್ತಾರೆ ಅಂದ್ರೆ ಅವರಿಗೆ ಬೇಕಾಗಿರುವ ಶಕ್ತಿ ಸಿಗೋದಿಲ್ಲ. ನೀರಿಂದ, ಗಾಳಿಯಿಂದ, ಪ್ರಪಂಚ ಶಕ್ತಿಯಿಂದ, ಪಂಚಭೂತಗಳಿಂದ ಇತ್ಯಾದಿ ಇತ್ಯಾದಿ, ಅದರಿಂದ ಸಿಗುವ ಶಕ್ತಿ ಅವರಿಗೆ ಸಾಲೋದಿಲ್ಲ. ಯಾಕೆ? ನೀವು ಕೊಟ್ಟಿರುವ ಶಕ್ತಿ ಸಾಧಾರಣವಾಗಿ ಮನೇಲಿ ಏನು ಊಟ ಮಾಡ್ತಾರೆ ಆ ಊಟ ನಿಮಗೆ ಕೊಡ್ತಾರೆ. ಆ ಊಟನ ತಿಂದ್ರೆ ಇಷ್ಟು ಎನರ್ಜಿ ಬರುತ್ತೆ ಅಂತಂದ್ರೆ ಆ ಎನರ್ಜಿನಲ್ಲಿ ಏನಿದೆ ಎಲ್ಲನೂ ಅದು ಕನ್ಸ್ಯೂಮ್ ಮಾಡ್ಬಿಟ್ಟು ತಿರುಗಿ ಬಿಟ್ಟ ಬಿಡುತ್ತೆ. ಸಾಲದುಪ್ಪ ಅಂತ. ಮನೇಲಿರೋರಿಗೆ ಹೇಗೆ ಗೊತ್ತಿದನ? ಮನೇಲಿರೋರಿಗೆ ಗೊತ್ತೇ ಇಲ್ಲ. ಏನ್ ಹುಚ್ಚಿನ ಮಗ ಯಾವಾಗ ಮಲಿಗೆ ಇರ್ತಾನಲ್ಲ, ಬಾಗಿಲು ಹಾಕೊಂಡೇ ಇರ್ತಾನಲ್ಲ, ಒಂಟಿಯಾಗಿರ್ತಾನಲ್ಲ, ಅವನು ಮಾತಾಡ್ಸಲ್ವಲ್ಲ, ಈ ರೀತಿ ಮನೇಲಿರೋರಿಗೆ ಈ ರೋಗದ ಲಕ್ಷಣಗಳು ಗೊತ್ತಾಗಲ್ಲ. ಅವರು ನಮ್ಮನ್ನ ಬೇರೆ ತರ ನೋಡ್ತಾರೆ. ಏನೊಬ್ರು ಮೆಸೇಜ್ ಕಳಿಸಿದ್ರು, ಹೆಸರೇಳಕ್ಕಿಟ್ಟ ಇಲ್ಲ, ವೈಫ್ ಏನೋ ತಾಪತ್ರಯ ಅಂತ ಮೆಸೇಜ್ ಇರ್ತಂತೆ. ಮಕ್ಕಳಿಗೆ ಮಕ್ಕಳು ಇಲ್ವಂತೆ, ಬಟ್ಟೆ ಬಿದ್ದಿದ್ದೆ ಕಸ ಗುಡ್ಸಲ್ಲಂತೆ, 3 ದಿವಸ ಆದ್ರೂ ಗಬ್ಬಡ್ಕೊಂಡು ಸ್ನಾನ ಮಾಡಲ್ಲಂತೆ, ಸ್ನಾನ ಕರ್ಕೊಂಡೋದ್ರೆ ಹೋಗಿ ಬಂದ್ಬಿಡ್ತಾರಂತೆ, ಸ್ನಾನವೇ ಮಾಡಲ್ಲಂತೆ, ವಾರಗಟ್ಟಲೆ ತಿಂಗಳ ಸ್ನಾನ ಮಾಡಲ್ಲ ಮತ್ತೆ, ಊಟ ವಿಪರೀತವಾಗಿ ಊಟ ತಿಂತಾರಂತೆ, ನಿಲ್ಲಿಸಿದ್ರೆ ಅಡಿಗೆ ಮನೆ ಹೋಗಿ ತಟ್ಟೆಗೆ ಹಾಕೊಂಡು ತಿಂತಾರಂತೆ, ವಿಪರೀತ ಕೋಪ ಬರುತ್ತಂತೆ, ಕೈ ಸಿಕ್ಕಿದ್ದೆಲ್ಲ ಹೊಡಿತಾರಂತೆ. ಪಾಪ ಎಲ್ಲಿ ಯಾರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತಂದ್ರು ಬರಲ್ವಂತೆ, ಮುಂಡಿಡಿತಾರಂತೆ. ತುಂಬಾ ಒಳ್ಳೆ ವ್ಯಕ್ತಿ ಅಂತ ಸರಿ ಸಡನ್ ಆಗಿ ಹಿಂಗಾಗುತ್ತೆ. ಮನೆಗೆ ಇರ್ತಾರಂತೆ. ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಸೈಕ್ಯಾಟ್ರಿಸ್ಟ್ ಹತ್ರ ಅದೇನೋ ಔಷಧಿಗಳೆಲ್ಲ ಕೊಡಿಸಿದ್ದಾರೆ, ಮೊದಲೇ ಮಲಗ್ತಾರೆ. ಇನ್ನು ಈ ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಕೇಳೋದೇ ಬೇಡ, ಬೆಲ್ ಹೊಡೆದ ಕೈದಿ ಊಟ ಕೊಡ್ತಾರೆ ನೋಡಿ, ಆತರ ಊಟ ರೆಡಿ ಆದಾಗ ನಾವು ಅವ್ರನ್ನ ಎಬ್ಬಿಸಿ ತಟ್ಟೆಲ್ಲಿ ಕಲಸಿ ಪ್ರೀತಿಸ್ಬೇಕು. ಬೊಯ್ದು ಬಿಟ್ರೆ ವಿಪರೀತ ಗಂಟೆ ನಡ್ಕೊಂತಾರಂತೆ, ಬೊಯ್ಯಂಗಿಲ್ಲ, ಪ್ರೀತಿಯಾಗಿ ನಡ್ಕೋಬೇಕು. ಯಾರು ಪ್ರೀತಿ ಅನ್ಕೊಂತಾರೆ? ಈ ತರ ಮಾಡಿದ್ರೆ ಯಾರಿಗೂ ಪ್ರೀತಿ ಬರಲ್ಲ. ಮನೆಯಲ್ಲಿ ಮೂಲೆ ಮಾಡ್ಬಿಡ್ತಾರೆ, ನೋಡೋಟ್ಟು ನೋಡ್ತಾರೆ, ಯಾವ ನೀವು ಕೇಳೋದಿಲ್ಲ, ಈ ವ್ಯಕ್ತಿ ಸರಿ ಇಲ್ಲ ಅಂತ ನೋಡ್ತಾರೆ. ಸೊ ಇದಕ್ಕೆ ಒಬ್ರು ಯಾರಾದ್ರೂ ಗೈಡ್ ಬೇಕು, ಈ ತಪ್ಪನ್ನು ಸರಿಪಡಿಸೋದಕ್ಕೆ ಒಬ್ರು ಮಾಸ್ಟರ್ ಮೈಂಡ್ ಪರ್ಸನ್ ಒಬ್ರು ಬೇಕು.
ಪಾಸಿಟಿವ್ ಆಗಿ ಮಾತಾಡೋ ಜನ ಬೇಕು, ಬೈಬಾರ್ದು, ಪ್ರೀತಿ ತೋರಿಸ್ಬೇಕು. ಎಲ್ಲ ಮಾಡಿದ್ರೆ ಆದಷ್ಟು ಬೇಗ ನಾವು ರಿವೈವ್ ಆಗ್ಬೋದು. ಸೊ ಏನ್ ಶಾರ್ಟೇಜ್ ಆಗಿದೆ, ಆ ಶಾರ್ಟೇಜ್ ಆಗಿರೋ ಶಕ್ತಿಯನ್ನ ಪಡೆಯೋ ಪ್ರಮೇಯ ಫಸ್ಟ್ ಮಾಡ್ಬೋದು.